ಚರ್ಚೆ ಮಾಡಿ ಚಲೋ ಮಾಡ್ತಾರಲ್ಲ ಗೊತ್ತಾಗ್ಲಿಲ್ಲ. ಅದಿದ್ ಬಟ್ ಬಿಜಾಪುರ ಸೀಮಿತ ಅಲ್ಲ. ಮುಂದೂ ಕೂಡ ರಾಜ್ಯದಾಗಿನ ನೀರಿನ ಹಾಹಾಕಾರ ಆಗ್ತೈತಿ. ಅಕ್ಷಮ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗುವಂತ ಪರಿಸ್ಥಿತಿ ಬರ್ತೈತೆ ಅಂತಕ್ಕಂಥದ್ದನ್ನ ನನ್ನ ನೆನಪಿಸಕ್ಕೆ ಇಚ್ಛೆ ಮಾಡ್ತಾರೆ ಕಾರಣ. ಯೋಜನೆಗಳು ಸಾಕಷ್ಟು ಹಳೆ ಯೋಜನೆಗಳು ಪೂರ್ಣ ಆಗಿದಾವೆ. ಟೆಂಡರ್ ಆಗ್ಯಾವ ಸರ್. ಈಗ 15 ವರ್ಷದಿಂದ ಆಪರೇಟ್ ಅದಾವೆ. ಇಲ್ಲಿ ಟೆಂಡರ್ ಆಗ್ತೈತೆ ಸರ್. ಇದು 5 ವರ್ಷದ ಟೆಂಡರ್ ಆಗ್ತೈತಿ. ಒಬ್ಬ ಕಾಂಟ್ರಾಕ್ಟರ್ ಟೆಂಡರ್ 5 ವರ್ಷ ಕೊಡ್ತಾರೆ ಟೆಂಡರ್ ಅವರು. 5 ವರ್ಷವರೆಗೆ ಅವ O&M ಅಂತಾರೆ. O&M ಅಂದ್ರೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಆ ಕಾಂಟ್ರಾಕ್ಟರ್ 5 ವರ್ಷ ಟೆಂಡರ್ ಆಗಿರ್ತೈತಿ. 5 ವರ್ಷದಿಂದನೂ ಕೂಡ ಅವ್ರು ಮಾಡ್ತಾ ಬಂದಿರ್ತಾರೆ. 2 ವರ್ಷ 3 ವರ್ಷ ಆಗಿರ್ಬೋದು, ಕೆಲವೊಬ್ಬರಿಗೆ 4 ವರ್ಷ ಆಗಿರ್ಬೋದು. ಹೀಗೆ ಅವ್ರಿಗೆ ಇಲ್ಲಿವರೆಗೆ 12 ತಿಂಗಳು ಅವ್ರಿಗೆ ಸರ್ಕಾರದಿಂದ ಬಿಲ್ ಆಗಿಲ್ಲ. ಮತ್ತ ಅವ್ರ ಏನ್ ಮಾಡ್ಬೇಕು? ಸುಮಾರು ನನಗೆ ಅನ್ಸ್ಬಿಟ್ಟಿಗೆ ವಿಜಯಪುರದಲ್ಲಿ ಒಂದು 35 ಕೋಟಿ ತನಕ ಅವರು ಪೇಮೆಂಟ್ ಮಾಡೋದಿರ್ಬೋದು. ಹಿಂಗ ರಾಜ್ಯದಲ್ಲಿ ತೆಗೆದ್ರೆ ದೊಡ್ಡ O&M ಅವ್ರು ಮಾಡಂಗಿಲ್ಲ ಸರ್. ಟೆಂಡರ್ ಕರೀತಾರೆ ಸರ್. ಹಾ ರೀ, ಹೌದು. ಇಲ್ಲ ಆ ತರ ಇಲ್ಲ ಸರ್ ಇಲ್ಲಿವರೆಗೆ. ಈಗ ಏನದ ಅಂದ್ರೆ ಅಲ್ಲಿ ಪಂಚಾಯತಿಯಲ್ಲಿ ವಾಟರ್ ಮನ್ ಇರ್ತಾನ. ಅವ ಅದನ್ನ ಅಲ್ಲಿ ಲೋಕಲ್ ನೀರ್ ಬಿಡ್ತಕ್ಕಂತ ಕೆಲಸ ಮಾಡ್ತಾನೆ. ಆದ್ರೆ ಇವು ಮಲ್ಟಿವಿಲಿಯರ್ ಸ್ಕೀಮ್ದಿಂದ ಬಹಳಷ್ಟು ಕಡೆಗಳಲ್ಲಿ ನೀರಿನ ಸ್ಟೋರೇಜ್ ಟ್ಯಾಂಕ್ ಇರ್ತಾವ. ಆ ಸ್ಟೋರೇಜ್ ಟ್ಯಾಂಕಿಗೆ ಕೊಡ್ತಕ್ಕಂತ ಜವಾಬ್ದಾರಿ ಮಲ್ಟಿವಿಲಿಯರ್ ಸ್ಕೀಮ್ ಕಾಂಟ್ರಾಕ್ಟರ್. ಆ ಸ್ಟೋರೇಜ್ ಟ್ಯಾಂಕಿಗೆ ಹೋದ ತಕ್ಷಣ ಆ ನೀರನ್ನ ಅವ್ರು ತಮ್ಮ ಹಳ್ಳಿಗಳಲ್ಲಿ, ತಮ್ಮ ಪಂಚಾಯತ್ ಬರ್ತಕ್ಕಂಥ 2-3 ಹಳ್ಳಿಗಳಲ್ಲಿ ಆ ವ್ಯವಸ್ಥೆನ ಅವ್ರು ಮಾಡ್ಕೋತಾರೆ. ಆದ್ರೆ ಟೋಟಲಿ ಟೆಂಡರ್ ಆಗಿರ್ತದೆ. 5 ವರ್ಷ ಟೆಂಡರ್. 5 ವರ್ಷ ಅವ್ರು ಒಂದು ಟೆಂಡರ್ ಸಿಕ್ತಂದ್ರೆ ಅದು 18 ತಿಂಗಳಿಂದ ಅವರು ಸಾಲ ಮಾಡಿ ಏನೋ ಮಾಡಿ ಇಲ್ಲಿವರೆಗೆ ನಡೆಸ್ಯಾರ ಅವ್ರು. ಈಗ ಅವ್ರ ಕೈಯಾಗ ಎಲ್ಲಿ ರೊಕ್ಕ ಸಿಗಲಾರಂತ ಪರಿಸ್ಥಿತಿಗೆ ಬಂದ್ಬಿಟ್ಟಾರೆ. ಮತ್ತೆ ಇದರಿಂದ 800 ಇವ್ರ ಕಾರ್ಮಿಕರಿಗೆ ವೇತನ ಕೊಡ್ಲಾಕ ಪರಿಸ್ಥಿತಿ ಬಂದ್ಬಿಟ್ಟಾರ. ಮತ್ ಕಾರ್ಮಿಕರಿಗೆ ವೇತನ ಕೊಡ್ಲಿಕ್ಕೆ 800 ರಿಂದ 1000 ಜನ ಕೆಲಸ ಮಾಡ್ತಾರೆ ಬಿಜಾಪುರ ಜಿಲ್ಲೆ ಒಳಗನ. ಆ ಕುಟುಂಬಗಳಿಗೆ ಕೂಡ ಈ ಮುಂದಿನ ದಿನಮಾನದಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ಗುರ್ಲಿಂಗಪ್ಪ ದುಂಡಪ್ಪ ಅಂಗಡಿ, ವಿಜಯಪುರ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಮತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂತ ರಾಜಶೇಖರ್ ಡೊಳ್ಳಿ ಅವ್ರ ವಕೀಲರು, ಅವರು ಕೂಡ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಗೆ ಭಾಗಿಯಾಗಿದ್ದಾರೆ. ಜೊತೆಗೆ ಇನ್ನೊಬ್ಬರು ಉಪಾಧ್ಯಕ್ಷರು DG ಬಿರಾದಾರ್, ಅವರು ಕೂಡ ವಕೀಲರು, ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ವಿಷಯ ಸ್ವಲ್ಪ ಇದೆ, ಅಷ್ಟೇ ಗಂಭೀರವಾಗಿ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸಾಕಷ್ಟು ಈ ಬಹುಹಳ್ಳಿ ಕುಡಿಯುವ ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಯಗತ ಮಾಡಿದ. ಮಲ್ಟಿವಿಲಿಯರ್ ಸ್ಕೀಮ್ಸ್ ಅಂತ ಕರೀತಾರೆ. ಆ ಸ್ಕೀಮ್ಗಳು ಬಹಳ ವರ್ಷಗಳಿಂದ ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಕುಡಿಲಿಕ್ಕೆ ನೀರು ಶುದ್ಧವಾಗಿ ಕುಡಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಯೋಜನೆ ಪ್ರಾರಂಭ ಆಗ್ಯದ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷಿ ಬಹುಹಳ್ಳಿ ಕುಡಿಯುವ ಯೋಜನೆ ವಿಜಯಪುರ ಜಿಲ್ಲೆಯ 40ಕ್ಕೂ ಹೆಚ್ಚು ಯೋಜನೆಗಳು ಇಲ್ಲದಾವ. ಈ ಯೋಜನೆ ಯಶಸ್ವಿಗೊಳ್ಳಲು ನಿಯೋಜನೆ ನಿರ್ವಹಿಸಲು ಗುತ್ತಿಗೆದಾರರ ಆರ್ಥಿಕ ತೊಂದರೆ ಅನುಭವಿಸಕೈತೆ. ಯಾಕಂದ್ರೆ ಯೋಜನೆ ಯಶಸ್ವಿಗೊಳಿಸಲು ನಿಯೋಜನೆಗೊಂಡ ಗುತ್ತಿಗೆದಾರರಿಗೆ ಸರ್ಕಾರ ಸಕಾಲದಲ್ಲಿ ಪಾವತಿ ಮಾಡದ ಹಿನ್ನೆಲೆಯಲ್ಲಿ, ಬಿಲ್ಲನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ತೊಂದರೆಯಿಂದಾಗಿ ಯೋಜನೆಯ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಅಕ್ಟೋಬರ್ 4, 2024 ನಿಲ್ಲಿಸ್ಬಿಟ್ರು. ಇವತ್ತು ಇಡೀ ಜಿಲ್ಲೆಯಲ್ಲಿ ಈ ಮಲ್ಟಿವಿಲಿಯರ್ ಸ್ಕೀಮ್ ಅಂತಕ್ಕಂಥ ಯೋಜನೆಗಳು ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗದ ಕಾರಣ ಎಲ್ಲಾ ಸ್ಕೀಮ್ಗಳನ್ನ ಅವ್ರು ಬಂದ್ ಮಾಡಿದ್ರು. ಆ ಸ್ಕೀಮ್ನಲ್ಲಿ ಇವತ್ತು ಬಿಜಾಪುರದಲ್ಲಿ 40 ಸ್ಕೀಮ್ಗಳು ಕೆಲಸ ಮಾಡ್ತಾವ. ಅದರಲ್ಲಿ ಸುಮಾರು 800 ರಿಂದ 1000 ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ. ಪ್ರತಿ ಸ್ಕೀಮ್ನಲ್ಲಿ ಕಳೆದ 18 ತಿಂಗಳಿಂದ ಗುತ್ತಿಗೆದಾರರಿಗೆ ಸರ್ಕಾರ ಬಿಲ್ ಪಾವತಿಸಿಲ್ಲ. ಆದರೂ ಗುತ್ತಿಗೆದಾರರು ತಮ್ಮ ಕೈಯಿಂದ ನಿಯೋಜಿತ ಕಾರ್ಮಿಕರಿಗೆ ವೇತನ ನೀಡುತ್ತಾ ಬಂದಿರುತ್ತಾರೆ.
ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.